ನಮಸ್ಕಾರ. ಗೋಲ್ಡನ್ ಅವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಈ ಗೋಲ್ಡನ್ ಅವರ್ ಅಂದರೆ ಏನು, ಇದರಿಂದ ಜನರಿಗೆ ಹೇಗೆ ಉಪಯೋಗವಾಗುತ್ತೆ, ಈ ಕುರಿತು ತಿಳಿಸಿಕೊಡಲು ಇಂದು ನಮ್ಮ ಜೊತೆ ಇದ್ದಾರೆ ಮೆಡಿಕವರ್ ಹಾಸ್ಪಿಟಲ್ಸ್ನ ಎಮರ್ಜೆನ್ಸಿ ವಿಭಾಗದ ಕನ್ಸಲ್ಟೆಂಟ್ ಹಾಗೂ HOD ಡಾಕ್ಟರ್ ಕುಶಾಲ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ, ನಮಸ್ತೆ. ಡಾಕ್ಟರ್, ಮೊದಲಿಗೆ ಈ ಗೋಲ್ಡನ್ ಅವರ್ ಅಂದರೆ ಏನು, ಇದರಿಂದ ಜನರಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ. ಗೋಲ್ಡನ್ ಅವರ್ ಅನ್ನುವಂಥದ್ದು ನಮಗೆ ಯಾವುದೇ ರೀತಿಯಾದಂಥ ಅಪಘಾತ ಆಗಲಿ ಅಥವಾ ತೀವ್ರವಾದ ಒಂದು ಅನಾರೋಗ್ಯ ಆಗಲಿ ಆದ ನಂತರ ಇದ್ದಂತಹ ಮೊದಲು ಕೆಲವು ಕ್ಷಣಗಳಾಗಿರ್ಬೋದು ಅಥವಾ ಗಂಟೆಗಳಾಗಿರ್ಬೋದು. ಗೋಲ್ಡನ್ ಅವರಲ್ಲಿ ಅವರ್ ಅಂತ ವರ್ಡ್ ಇದೆ, ಬಟ್ ಅದು ಸಾಂಕೇತಿಕವಾದಂಥ ವರ್ಡ್ ಮಾತ್ರ, ಜಸ್ಟ್ ಅನ್ ಇಂಡಿಕೇಶನ್. ಕೆಲವೊಂದು ಕಂಡೀಷನ್ ತಕ್ಕಂತೆ ಈಗ ಸ್ಟ್ರೋಕ್ ಅಂತ ಅಂದ್ಕೊಳ್ಳಿ. ಸ್ಟ್ರೋಕ್ ಅಂತಾದರೆ ಅದರಲ್ಲಿ ನಮಗೆ ಟೈಮು 4.5 ಗಂಟೆಗಳ ಕಾಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತೀವಿ, ವಿಂಡೋ ಪೀರಿಯಡ್ ಅಂತ ಹೇಳಿ ಹೇಳ್ತೀವಿ. ಅದೇ ಕೆಲವೊಂದು ಸಲ ನಮಗೆ ಈಗ ಅನಫೈಲಾಕ್ಸಿಸ್ ಅಂತ ಹೇಳ್ತೀವಿ, ತುಂಬ ಸಿವಿಯರ್ ಆದಂಥ ಅಲರ್ಜಿ ಆಗುತ್ತೆ. ಅಂಥ ಒಂದು ಸಿಚುವೇಷನಲ್ಲಿ ಕೆಲವು ನಿಮಿಷಗಳು ಮಾತ್ರ ಇರುತ್ತೆ, 1 ಅವರ್ ಕೂಡ ಇರುವಂಥದ್ದಿಲ್ಲ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಈ ಥರ ಹಲವಾರು ಘಟನೆಗಳಲ್ಲಿ ಹಲವಾರು ಒಂದು ಮೆಡಿಕಲ್ ಕಂಡೀಷನ್ಸಲ್ಲಿ ಈ ಒಂದು ಡ್ಯೂರೇಷನ್ ಚೇಂಜ್ ಆಗ್ಬೋದೇ ಹೊರತು ಗೋಲ್ಡನ್ ಅವರ್ ಅಂತಂದರೆ ಇನ್ ಸಿಂಪಲ್ ಹೇಳಬೇಕು ಅಂತಂದರೆ ಈಗ ಲೈಫ್ ಆ್ಯಂಡ್ ಡೆತ್, ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿದ್ವಿ ಅಂತಂದರೆ ಈ ಗೋಲ್ಡನ್ ಅವರ್ ಅನ್ನುವಂಥದ್ದು ಆ ಒಂದು ಗ್ರೇ ಕಲರ್, ಸಮಥಿಂಗ್ ಈಸ್ ಇನ್ ಬಿಟ್ವೀನ್ ಅಂತ ನಮಗೊಂದು ಸೆಕೆಂಡ್ ಚಾನ್ಸ್ ಕೊಟ್ಟ ಹಾಗೆ. ಸೊ ಇಟ್ ಈಸ್ ದಟ್ ಲಾಸ್ಟ್ ಟೈಮ್ ಒಂದು ಡ್ಯೂರೇಷನ್ ಏನು ಸಿಗುತ್ತೆ ಅದರಲ್ಲಿ ನಾವು ಕರೆಕ್ಟಾದಂಥ ಒಂದು ಆಸ್ಪತ್ರೆಯಲ್ಲಿ ಅಥವಾ ಕರೆಕ್ಟಾದಂಥ ಒಂದು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡಾಗ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟು ಯಾವುದೇ ತರಹದ ಡಿಲೇ ಇಲ್ಲದೆ ತಕ್ಷಣಕ್ಕೆ ಕೊಟ್ಟಾಗ ಪೇಷಂಟಿನ ಔಟ್ಕಮ್ ಅಂತ ಹೇಳಿದ್ರೆ ಅವರು ಚೇತರಿಸ್ಕೊಳ್ಳುವಂತಹ ಒಂದು ವೇಗವಾಗಲಿ, ಅಥವಾ ಅವರು ಎಷ್ಟೋ ಸಲ ಕೆಲವೊಂದು ಸಲ ನಮಗೇನು ಅಂತ ಹೇಳಿದ್ರೆ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳಲ್ಲೆಲ್ಲ ಸಾವು ಮತ್ತು ಬದುಕಿನ ನಡುವೆ ಏನು ಡಿಫ್ರೆನ್ಸಿಯೇಷನ್ ಹೇಳ್ತೀವಲ್ಲ, ದಟ್ ಮ್ಯಾಟರ್ಸ್. ಯಾಕಂದರೆ ಆ ಆಕ್ಸಿಡೆಂಟ್ ಆದ ನಂತರ ಮೊದಲ 1 ಅವರ್ ಏನಿರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಸೊ ಗೋಲ್ಡನ್ ಅವರ್ ಅಂತ ಹೇಳಿದ್ರೆ ದಟ್ ಈಸ್ ದಟ್ ಸೆಕೆಂಡ್ ಚಾನ್ಸ್, ದಟ್ ವಾರ್ನಿಂಗ್ ಸೈನ್. ಆ ಒಂದು ಡ್ಯೂರೇಷನ್ ಏನಿದೆ ಅಲ್ಲ, ಅದು ಡಿಪೆಂಡ್ಸ್ ಆನ್ ಕಂಡೀಷನ್ ಟು ಕಂಡೀಷನ್ ಬದಲಾಗುತ್ತೆ. ಬಟ್ ಆ ಒಂದು ಟೈಮನ್ನು ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಅಷ್ಟು ಒಳ್ಳೆಯ ಔಟ್ಕಮ್ ಬರುತ್ತೆ. ಅದು ಸಾವು ಬದುಕಿನ ನಡುವೆಯಲ್ಲಿ ಇರುವಂಥ ಒಂದು ಅಂತರ ಆಗಿರ್ಬೋದು, ಅಥವಾ ಕೆಲವೊಂದು ಸಲ ನಮ್ಮ ಜೀವನದ ಗುಣಮಟ್ಟ, ಕ್ವಾಲಿಟಿ ಆಫ್ ಲೈಫ್. ಎಷ್ಟೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಟೈಮನ್ನು ಪಾಸ್ ಮಾಡಿ ಬಂದ ನಂತರ ಜೀವಂತವಾಗಿರ್ತಾನೆ ವ್ಯಕ್ತಿ, ಆದರೆ ಅವರ ಒಂದು ಕ್ವಾಲಿಟಿ ಆಫ್ ಲೈಫ್, ಆ ಜೀವನದ ಗುಣಮಟ್ಟ ಅಷ್ಟಾಗಿರೋದಿಲ್ಲ. ಮೇ ಬಿ ಬದುಕೊಳ್ಳಿರ್ಬೋದು, ಬಟ್ ವೆಂಟಿಲೇಟ್ರಲ್ಲಿದ್ದಾರೆ ಅಂತ ಆಗ್ಬೋದು, ಅಥವಾ ಮೇ ಬಿ ಅವರು ಮುಂಚಿನ ಹಾಗೆ ಎಲ್ಲ ಆ್ಯಕ್ಟಿವಿಟೀಸನ್ನು ಓಡಾಡೋದಾಗಲಿ ಅಥವಾ ಅವರೊಂದು ಪ್ರತಿ ದಿವಸದ ನಿತ್ಯ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ಪರಿಸ್ಥಿತಿ ಬರಬಹುದು. ಸೊ ಆ ಒಂದು ಇಂಪಾರ್ಟೆಂಟ್ ಆ ಡ್ಯೂರೇಷನ್ ಏನಿದೆ, ಆ ಒಂದು ಸಮಯ ಏನಿದೆ, ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕರೆಕ್ಟಾದಂಥ ಸ್ಥಳದಲ್ಲಿ ಹೋಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೇನೆ. ಡಾಕ್ಟರ್, ಇನ್ನು ಈ ಗೋಲ್ಡನ್ ಅವರ್ ಅನ್ನೋದು ಯಾವ ಮೆಡಿಕಲ್ ಪರಿಸ್ಥಿತಿಯಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಗೋಲ್ಡನ್ ಅವರ್ ಅನ್ನುವಂಥದ್ದು ನಮಗೆ ಮುಖ್ಯವಾಗಿ ಸ್ಟ್ರೋಕಲ್ಲಿ ಹೇಳ್ತೇವೆ. ಸ್ಟ್ರೋಕ್ ಅಂದರೆ ನಮಗೆ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪಾರ್ಶ್ವವಾಯು ಅಂತ ಹೇಳ್ತಾರೆ, ಅಥವಾ ಲಕ್ವ ಅಂತ ಹೇಳ್ತಾರೆ. ಸೊ ಸ್ಟ್ರೋಕಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಸ್ಟ್ರೋಕ್ ಅಂದರೆ ನಮಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಕೂಡ ಒಂದು ವರ್ಡ್ ನೀವೆಲ್ಲರೂ ಕೇಳಿರ್ತೀರಿ. ಹಾರ್ಟ್ ಅಟ್ಯಾಕು ಸ್ಟ್ರೋಕಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಮೆಕ್ಯಾನಿಸಮ್ ಅಂತ ನಾವು ನೋಡಿದ್ರೆ ಎರಡರಲ್ಲೂ ಕೂಡ ಒಂದು ಬ್ಲಾಕೇಜ್ ಇರುತ್ತೆ. ಹಾರ್ಟ್ ಅಟ್ಯಾಕಲ್ಲಿ ಹಾರ್ಟಿಗೆ ಸಪ್ಲೈ ಮಾಡುವಂತಹ ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೆ. ಸ್ಟ್ರೋಕಲ್ಲಿ ಮೆದುಳಿಗೆ ರಕ್ತ ಸಂಚಾರ ಮಾಡುವಂತಹ ಆ ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಬರುತ್ತೆ. ಸೊ ಯಾವುದೇ ಇದರಲ್ಲಿ ಬ್ಲಾಕೇಜ್ ಬಂದಾಗ ಅದಕ್ಕೆ ಸಿಗಬೇಕಾದಂತಹ ಆಕ್ಸಿಜನ್ ಆಗಲಿ ಅಥವಾ ಪೌಷ್ಟಿಕಾಂಶಗಳಾಗಲಿ, ಗ್ಲೂಕೋಸ್ ಆಗಲಿ ಹೋಗದೇ ಇದ್ದಾಗ ಆ ಒಂದು ಜಾಗದ, ಅದು ಹಾರ್ಟ್ ಆಗಲಿ, ಬ್ರೈನ್ ಆಗಲಿ, ಕಿಡ್ನಿ ಆಗಲಿ, ಅದರ ಒಂದು ಆ ಆ್ಯಕ್ಟಿವಿಟಿ ಫಂಕ್ಷನ್ ಏನಿದೆ ಅದು ಕಾಂಪ್ರಮೈಸ್ ಆಗುತ್ತೆ. ಅಂತ ಹೇಳಿದ್ರೆ ಅದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಸಿಚುವೇಷನನ್ನು ನಾವು ಹಾರ್ಟಲ್ಲಿ ಆದಾಗ ಹಾರ್ಟ್ ಅಟ್ಯಾಕ್ ಅಂತೀವಿ, ಬ್ರೈನಲ್ಲಿ ಆದಾಗ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಸ್ಟ್ರೋಕ್ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ನಮಗೆ ಒಂದು ಕಂಡೀಷನ್. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಸ್ಟ್ರೋಕ್ ಆದ ನಂತರ ತಕ್ಷಣಕ್ಕೆ ನಾವು ಅದನ್ನು ಕಂಡು ಹಿಡಿದು ಸರಿಯಾದ ಆಸ್ಪತ್ರೆಗೆ ಹೋಗಿ ಅದಕ್ಕೆ ತಕ್ಕಂಥ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಬಂದು ಸಾಧಾರಣವಾಗಿ ನಾವು ಮಾಡ್ತೇವೆ. ಸ್ಟ್ರೋಕಿಗೆ ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಯಾವುದೇ ರೀತಿಯಂಥದ್ದು ಬ್ಲಾಕೇಜ್ ಅಥವಾ ಏನಾದರೂ ಇದೆಯಾ ಅಂತ ಹೇಳಿ. ಒಂದು ವೇಳೆ ಬ್ಲಾಕೇಜ್ ಇದೆ, ನಿಜವಾಗ್ಲೂ ಇನ್ಫಾಕ್ಟ್ ಅಂತ ಹೇಳಿದ್ರೆ ಏನಾದರೂ ಬ್ಲಾಕೇಜ್ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಬೇಗ ನಾವು ಆ ಒಂದು ಬ್ಲಾಕೇಜನ್ನು ನಾವು ಕರಗಿಸ್ಲಿಕ್ಕೆ ಶ್ರಮ ಪಡ್ತೀವಿ, ಬೈ ಇಂಜೆಕ್ಷನ್ಗಳನ್ನು ಕೊಡೋದಾಗಲಿ ಅಥವಾ ಇನ್ನೊಂದು ಮತ್ತೊಂದು. ಕೆಲವೊಂದು ಸಲ ಬ್ಲಾಕೇಜ್ ತುಂಬ ದೊಡ್ಡದಿದ್ದಾಗ ನಾವೊಂದು ಪ್ರೊಸೀಜರ್ ಕೂಡ ಮಾಡ್ತೀವಿ, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿ. ಆ ಬ್ಲಾಕನ್ನು ಹೊರಗಡೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೆಲ್ಲವೂ ಮಾಡಲಿಕ್ಕೆ ನಮಗೆ ಟೈಮ್ ಫ್ರೇಮ್ ಇರುತ್ತೆ, ವಿಂಡೋ ಪೀರಿಯಡ್. ಅದೇ ಗೋಲ್ಡನ್ ಅವರ್ ಅಂತ ಅದ್ರ ಬಗ್ಗೆನೇ ಮಾತಾಡ್ತಿರೋವಂಥದ್ದು. ಈ ಬ್ಲಾಕೇಜನ್ನು ಕರಗಿಸ್ಲಿಕ್ಕೆ ಕೊಡುವಂಥ ಇಂಜೆಕ್ಷನ್ ಬಗ್ಗೆ ಏನು ಹೇಳಿದ್ನಲ್ಲ, ಅದು ನಮಗೆ 4.5 ಗಂಟೆಗಳ ಕಾಲ ಮಾತ್ರ ಇರುತ್ತೆ. ಅದಾದ ನಂತರ ಅದೇ ಇಂಜೆಕ್ಷನನ್ನು ಅದೇ ವ್ಯಕ್ತಿಗೆ ನಾನು ಕೊಟ್ಟರೆ ಅವರಿಗೆ ಅದರಿಂದಾಗಿ ಆಗುವಂಥ ಉಪಯೋಗಗಳಿಗಿಂತಲೂ ಹೆಚ್ಚಿಗೆ ಸೈಡ್ ಎಫೆಕ್ಟ್ಸ್ ಅಥವಾ ಡ್ಯಾಮೇಜ್ ಅಥವಾ ಇನ್ನೊಂದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ನಮಗೆ ಸ್ಟ್ರೋಕ್ ಅಂತ ಬಂದಾಗ 4.5 ಗಂಟೆಗಳ ಕಾಲ ಇಂಪಾರ್ಟೆಂಟ್.
ಬೇರೆ ಯಾವುದಾದ್ರೂ ಕಂಡೀಷನಲ್ಲಿ ಇದು ಗೋಲ್ಡನ್ ಅವರ್ ಇಂಪಾರ್ಟೆಂಟ್ ಆಗುತ್ತಾ? ಖಂಡಿತವಾಗ್ಲೂ. ಹಾರ್ಟ್ ಅಟ್ಯಾಕಲ್ಲಿ ಕೂಡ ಇದೇ ಥರ. ಹಾರ್ಟ್ ಅಟ್ಯಾಕ್ ನಾವು ಗ್ಲೋಬಲಿ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾನ ನೋಡಿದಾಗ 100ರಲ್ಲಿ 70 ಜನ ಆಸ್ಪತ್ರೆಗೆ ರೀಚ್ ಆಗೋದಕ್ಕೆ ಮುಂಚೆಯೇ ತೀರೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆಗಲಿ, ಕಾರ್ಡಿಯಾಕ್ ಅರೆಸ್ಟ್ ಆಗಲಿ. ಒಂದು 30 ಜನ ಮಾತ್ರ ಆಸ್ಪತ್ರೆಗೆ ಬರುವಂಥದ್ದು. ಅದರಲ್ಲೂ ಎಲ್ಲರೂ ಒಂದು ಕರೆಕ್ಟ್ ಟೈಮಿಗೆ ಬರುವಂಥದ್ದಿಲ್ಲ. ಕೆಲವೊಬ್ಬರು ಲೇಟಾಗಿ ಬರ್ತಾರೆ, ಕೆಲವೊಬ್ಬರು ಆದ ಕೂಡಲೇ ಬರ್ತಾರೆ. ಸೊ ಹೀಗೆ ಹಾರ್ಟ್ ಅಟ್ಯಾಕು ಇಂಥದ್ರಲ್ಲೆಲ್ಲ ಬಂದಾಗ ನಮಗೆ ಎಷ್ಟು ಬೇಗ ಬಂದರೆ ಅಷ್ಟು ಒಳ್ಳೆಯದು. ಇದೇ ಥರ ಇನ್ನೂ ಬೇರೆ ಕಂಡೀಷನ್ಗಳಿದೆಯಾ ಅಂತ ಹೇಳಿದ್ರೆ ಎಸ್, ಅನಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಕೆಲವೊಂದು ಸಲ ನಮಗೆ ಅನಫೈಲಾಕ್ಸಿಸ್ ಅಂತ ಹೇಳಿದ್ರೆ ಆ ತೀವ್ರವಾದಂತಹ ಒಂದು ಅಲರ್ಜಿಕ್ ರಿಯಾಕ್ಷನ್. ನಮಗೆ ಸಾಧಾರಣವಾಗಿ ಅಲರ್ಜಿಕ್ ರಿಯಾಕ್ಷನ್ ಆಯಿತು ಅಂತ ಹೇಳಿದ್ರೆ ಏನು, ಸ್ವಲ್ಪ ರೆಡ್ನೆಸ್ ಇರುತ್ತೆ, ಅಥವಾ ರ್ಯಾಷಸ್ ಆಗ್ಬೋದು, ಅಥವಾ ಇಚ್ಚಿಂಗ್, ತುರಿಕೆ ಇರಬಹುದು. ಸೊ ಈ ಥರ ಇರುತ್ತೆ. ಕೆಲವೊಬ್ಬರಿಗೆ ತುಂಬಾ ಸಿವಿಯರ್ ಆಗಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರಿಗೆ ಉಸಿರಾಟ ತೊಂದರೆ ಆಗಬಹುದು, ಅದರಿಂದಾಗಿ BP ಕ್ರ್ಯಾಶ್ ಆಗುತ್ತೆ, ತಲೆ ಸುತ್ತು ಬರುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಅಂಥ ಒಂದು ಸಿಚುವೇಷನ್ಗೂ ಕೂಡ ನಮಗೆ ಆ ಒಂದು ಕೆಲವೊಂದು ನಿಮಿಷಗಳೇನಿರುತ್ತಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೋಕಿಂಗ್, ದಟ್ ಈಸ್ ಇನ್ನೊಂದು. ಇದು ಗಂಟ್ಲಲ್ಲಿ ಏನೋ ಸಿಕ್ಕಾಕೊಳ್ತು ಅಂತ ಹೇಳ್ತೀವಿ. ಸಣ್ಣ ಮಕ್ಕಳು ಸಾಧಾರಣವಾಗಿ ಆಟ ಆಡ್ತಾ ಇರ್ತವೆ, ವಸ್ತುಗಳು, ಅದು ಆಟದ ಸಾಮಾನುಗಳಿರುತ್ತೆ, ಕೆಲವೊಂದು ಸಲ ನಾಣ್ಯ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಸೇಫ್ಟಿ ಪಿನ್, ಇದನ್ನೆಲ್ಲ ಗಂಟ್ಲಿಗೆ ಹಾಕ್ಕೊಳ್ತಾರೆ. ಸೊ ಆವಾಗಲೂ ಕೂಡ ಅಷ್ಟೇ, ನಮಗೆ ಆ ಒಂದು ಗೋಲ್ಡನ್ ಅವರ್ ಅಂತಂದರೆ 1 ಗಂಟೆ ಇರುತ್ತಾ? ಇಲ್ಲ. ಆ ಒಂದು ಕೆಲವು ನಿಮಿಷಗಳಲ್ಲಿ ಎಷ್ಟು ಬೇಗ ನಾವು ಅದನ್ನು ರೆಕಗ್ನೈಸ್ ಮಾಡಿ ಈ ಥರ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಅದನ್ನು ನಾವು ಮಗುವನ್ನು ಉಳಿಸ್ಕೊಳ್ಬೋದು. ಇಲ್ಲದಿದ್ದರೆ ಎಷ್ಟೋ ಸಲ ನಮಗೆ ಅದು ಡೆತ್ ಕೂಡ ಆಗಬಹುದು. ಚೋಕಿಂಗ್ ಆದಾಗ ಶ್ವಾಸಕೋಶಗಳಲ್ಲಿ, ಲಂಗ್ಸ್ ಒಳಗೆ ಹೋಗಬೇಕಾದಂಥ ಆಕ್ಸಿಜನ್ ಬ್ಲಾಕ್ ಆದ ಕಾರಣದಿಂದಾಗಿ ಸಾವು ಕೂಡ ಪರಿಣಮಿಸುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿಗೆ ಇರುತ್ತೆ. ಸೊ ಇದಲ್ಲದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ನಾನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಬಗ್ಗೆ ನೀವು ನೋಡಿದ್ರೂ ಕೂಡ ನಮ್ಮ ಡೇಟಾ ಪ್ರಕಾರ ಇದು 2016ನೇ ಇಸ್ವಿನ ಡೇಟಾ. ಒಂದು ವರ್ಷಕ್ಕೆ 5 ಲಕ್ಷ, 4.5ರಿಂದ 5 ಲಕ್ಷ ಆಕ್ಸಿಡೆಂಟ್ಗಳಾಗುತ್ತವೆ. ಅದರಲ್ಲಿ ಕಡಿಮೆ ಅಂತಂದ್ರೂ 1.5 ಲಕ್ಷದಿಂದ 2 ಲಕ್ಷ ಜನ ತೀರಿ ಹೋಗ್ತಾರೆ ಆಕ್ಸಿಡೆಂಟ್ ಆಗಿದ್ದು. ಇದು ಎಲ್ಲ ರಿಪೋರ್ಟ್ ಆಗಿರುವಂಥ ಆಕ್ಸಿಡೆಂಟ್ಗಳು. ಈ ಥರ ರಿಪೋರ್ಟೇ ಆಗದೇ ಇರುವಂಥದ್ದು ಆಕ್ಸಿಡೆಂಟ್ಗಳು ಸುಮಾರು ಇರ್ತವೆ. ಸೊ ಯಾಕೆ ಅಷ್ಟು ಜನ ಸಾಯ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಕರೆಕ್ಟಾದಂಥ ಟ್ರೀಟ್ಮೆಂಟು ಬೇಗ ದೊರಕದೇ ಇರೋಂಥ ಕಾರಣದಿಂದಾಗಿ ಅವರು ಸಾವನ್ನಪ್ತಾರೆ ಅಂತೇಳಿ ಹೇಳ್ಬೋದು. ಸೊ ಇದೆಲ್ಲ ಕೆಲವೊಂದು ಕಂಡೀಷನ್ಗಳು, ಇವೆಲ್ಲ ಕೆಲವೊಂದು ಕಂಡೀಷನ್ಗಳು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಗೋಲ್ಡನ್ ಅವರ್ನ ಪ್ರಯೋಜನ ಪಡೆಯೋದಕ್ಕೆ ಯಾವೆಲ್ಲ ವಿಷಯಗಳು ಅಡ್ಡಿಪಡಿಸುತ್ತೆ ಅಂತ? ಎಸ್, ಗೋಲ್ಡನ್ ಅವರನ್ನು ಪ್ರಯೋಜನ ಪಡೆಯೋದಕ್ಕೆ ಯಾವ ವಿಷಯಗಳು, ಯಾವ ತರಹದ ಅಡಚಣೆಗಳು ಬರುತ್ತೆ ಅಂತ ಕೇಳಿದ್ರೆ, ಮೊದಲನೇದಾಗಿ ತಿಳುವಳಿಕೆ. ಎಲ್ರಿಗೂ ನಮಗೆ ಒಂದು ಕಾಯಿಲೆಯ ತಿಳುವಳಿಕೆಗಳು ಸರಿಯಾಗಿ ಇರುವಂಥದ್ದಿಲ್ಲ. ತಿಳುವಳಿಕೆ ಅಂತ ಹೇಳಿದ್ರೆ ನಾವು ಎಷ್ಟೋ ಸಲ ಗೊತ್ತಿದ್ರೂ ಕೂಡ ನಾವು ನಿರ್ಲಕ್ಷ್ಯ ಮಾಡ್ತೇವೆ, ಡಿಲೇ ಮಾಡಬಹುದು. ನಾಳೆ ಹೋಗಿ ತೋರಿಸಿದ್ರೆ ಆಯಿತು, ಇದೇನೂ ಇರೋದಿಲ್ಲ. ಎಷ್ಟೋ ಸಲ ನಾನು ನೋಡ್ತೇನೆ, ಪೇಷಂಟ್ಸ್ ಬಂದಿರ್ತಾರೆ, ಚೆಸ್ಟ್ ಪೈನ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಕೂಡ. ನಾವು ECG ಮಾಡಿದಾಗ ಹಾರ್ಟ್ ಅಟ್ಯಾಕ್ ಗೊತ್ತಾಗುತ್ತೆ. ಯಾವಾಗ ಏನಾಯಿತು ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ, ಇಲ್ಲ 2 ದಿವಸದಿಂದ ನಂಗೆ ಸ್ವಲ್ಪ ನೋವಿತ್ತು, ನಾನು ಬಹುಶಃ ಗ್ಯಾಸ್ಟ್ರೈಟಿಸ್ ಏನೋ ಆಗಿದೆ ಅಂತ ಅಂದ್ಕೊಂಡೆ, ಮನೆ ಮದ್ದು ಏನಾದರೂ ಮಾಡಿ ನೋಡಿದೆ, ಕಷಾಯ ಎಲ್ಲ ಸ್ವಲ್ಪ ಕೊಡಿದೆ, ಇವತ್ತು ಹಾಗೆ ಫ್ರೀ ಇದ್ದೆ, ಒಂಚೂರು ಆಸ್ಪತ್ರೆಗೆ ತೋರಿಸೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಬರ್ತಾರೆ. ಆವಾಗ ನಮಗೆ ಅದು ಜೀವಂತವಾಗಿ ಉಳಿದಿದ್ದಾರಾ ಅಂತ ಸಂತೋಷ ಪಡಬೇಕಾ, ಅಥವಾ ಇದು ಟೈಮ್ ಇಷ್ಟೊಂದು ಲಾಸ್ ಆಗಿದೆಯಲ್ಲ ಅಂತ ದುಃಖ ಪಡಬೇಕಾ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾದಂಥ UPS ಕನೆಕ್ಷನ್ ಆಗಲಿ, ಜನರೇಟರ್ ಆಗಲಿ ಇರೋದಿಲ್ಲ. ನಮಗೆ ಕಂಟಿನ್ಯೂಸ್ ಆಗಿ ಮೆದುಳಿಗಾಗಲಿ, ಹಾರ್ಟಿಗೆ, ಲಂಗ್ಸಿಗೆ ಎಲ್ಲದಕ್ಕೂ ಆಕ್ಸಿಜನ್ ಬೇಕಾಗಿ ಬರುತ್ತೆ. ಆ ಒಂದು ಆಕ್ಸಿಜನ್ನು ಮತ್ತು ನ್ಯೂಟ್ರಿಷನ್, ಗ್ಲೂಕೋಸ್ ಏನು ಹೇಳ್ತೀವಿ, ಅದು ಕೆಲವೇ ಕ್ಷಣಗಳು ಇಲ್ದಿದ್ರೂ ಕೂಡ ಏನೊಂದು ಡ್ಯಾಮೇಜ್ ಆಗುತ್ತೆ, ಅದು ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಸಲ ನಮಗೆ ಕಾರ್ಡಿಯಾಕ್ ಅರೆಸ್ಟ್, ಈ ಥರ ಹೃದಯಾಘಾತ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಾಗ ಅದು ಹಾರ್ಟನ್ನು ಮಾತ್ರ ನೋಡ್ಕೊಳ್ಳೋದಲ್ಲದೆ ಬ್ರೈನಿಗೂ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಹಾರ್ಟ್ ಪಂಪ್ ಮಾಡಿದ್ರೆ ಮಾತ್ರ ಆ ಬ್ಲಡ್ ಬಂದು ಆಕ್ಸಿಜನ್ ಆಗಲಿ, ನ್ಯೂಟ್ರಿಷನ್ ಆಗಲಿ ತೊಗೊಂಡು ಬ್ರೈನ್ವರೆಗೂ ತೊಗೊಂಡೋಗುವಂಥದ್ದು. ಸೊ ಎಷ್ಟೋ ಸಲ ನಮಗೆ ಹಾರ್ಟನ್ನು ರಿವೈವ್ ಮಾಡ್ತೀವಿ, CPR ಎಲ್ಲ ಕೊಟ್ಟು ಆಸ್ಪತ್ರೆಯಲ್ಲಿ ಶಾಕು, CPR, ಇಂಜೆಕ್ಷನ್ಗಳು ಅದೆಲ್ಲ ಕೊಟ್ಟು ಅರ್ಧ ಗಂಟೆ, 3/4 ಗಂಟೆ ಇದಷ್ಟೆಲ್ಲ ಕಷ್ಟಪಟ್ಟು ಹಾರ್ಟನ್ನು ರಿವೈವ್ ಮಾಡ್ತೀವಿ. ಬಟ್ ಏನು ಅಂತ ಹೇಳಿದ್ರೆ ಅಷ್ಟರೊಳಗೆ ಆಗಲೇ ಕೆಲವೊಂದು ಸಲ ಬ್ರೈನಿಗೆ ಆಗಲೇ ಡ್ಯಾಮೇಜ್, ಏನು ಆಗಬೇಕಾದಂಥ ಡ್ಯಾಮೇಜ್ ಇತ್ತು ಅದು ಆಗಲೇ ಆಗಿ ಹೋಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೇನೆ, ಆಕ್ಸಿಜನ್ ಕರೆಕ್ಟಾಗಿ ರೀಚ್ ಆಗಲಿಲ್ಲ ಅಂಥೇಳಿ. ಈಗ ನಮ್ಮ ಸ್ಟುಡಿಯೋದಲ್ಲಾಗಲಿ ಅಥವಾ ಮನೆಗಳಲ್ಲಿ ಕರೆಂಟ್ ಬೆಸ್ಕಾಮ್ ಕರೆಂಟ್ ಹೋಯಿತು ಅಂತ ಹೇಳಿದ್ರೆ ನಮಗೆ UPS ಆನ್ ಆಗುತ್ತೆ ಅಥವಾ ಜನರೇಟರ್ ಮಾಡ್ತೀವಿ. ಆ ಥರ ಶರೀರದಲ್ಲಿ ಯಾವುದೇ ಇಲ್ಲ. ಹಾರ್ಟ್ ಒಂದೇ ಇರೋವಂಥದ್ದು ಮೋಟರ್. ಅದು ನಾವು ಹುಟ್ಟಿನಿಂದಾಗಿ ಪ್ರತಿ ದಿವಸ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಏನು ಹಾರ್ಟ್ ಬೀಟ್ ಏನಿದೆ ಅದರಿಂದಾಗಲಿಯೇ ಎಲ್ಲ ನ್ಯೂಟ್ರಿಷನ್ ಆಗಬೇಕು, ಎಲ್ಲದಕ್ಕೂ ರೀಚ್ ಆಗಬೇಕು ಅನ್ನೋಂಥದ್ದು. ಸೊ ಎಷ್ಟೋ ಸಲ ನಮಗೇನು ಅಂತಂದರೆ ಇದ್ರ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇರೋದಿಲ್ಲ. ಈಗ ನಮಗೆ ಸಾಧಾರಣವಾಗಿ ಎದೆ ನೋವು ಬಂತು ಅಂತ ಹೇಳಿದ್ರೆ ನಮಗೆ ಓಕೆ ಹಾರ್ಟ್ ಅಂತ ಹೇಳ್ತೀವಿ. ಆದರೆ ಬೇರೆ ಕಾಯಿಲೆಗಳು, ನಾನು ಈಗ ಹೇಳಿದಾಗೆ ಸ್ಟ್ರೋಕ್ ಅಂತ ಹೇಳಿದ್ನಲ್ಲ, ಸೊ ಸ್ಟ್ರೋಕಿನ ಬಗ್ಗೆ ಹೆಚ್ಚಿಗೆ ತಿಳುವಂತಿಕೆಗಳು ಅಷ್ಟಾಗಿ ಇರೋದಿಲ್ಲ. ಸೊ
ತಿಳುವಳಿಕೆ ಇಲ್ಲದಿದ್ದಾಗ ನಮ್ಮ ಕಣ್ಣು ಮುಂದೆನೇ ಅದೊಂದು ನಡೀತಾ ಇದ್ರೂ ಕೂಡ ನಾವು ಅದನ್ನು ರೆಕಗ್ನೈಸ್ ಮಾಡದೆ ಹೋಗ್ಬೋದು. ಅದನ್ನು ನಾವು ಗುರುತೇ ಹಿಡಿಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಆಗೋದಿಲ್ಲ. ಒಂದು ಇಂಪಾರ್ಟೆಂಟ್ ಹೇಳಿದ್ರೆ ಇದು ತಿಳುವಳಿಕೆ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಾವು ಹೇಳಿದಾಗ ನಿರ್ಲಕ್ಷ್ಯ ಮಾಡೋದು. ನಾಳೆ ಹೋದರೆ ಆಯಿತು, 2 ದಿವಸ ಬಿಟ್ಟು ನೋಡಿದ್ರೆ ಆಯಿತು, ನೆಕ್ಸ್ಟ್ ಟೈಮ್ ಮಾಡೋಣಂತೆ, ಇದಕ್ಕೆಲ್ಲ ಯಾಕೆ ಸಣ್ಣ ಸಣ್ಣ ವಿಚಾರಕ್ಕೆ ಯಾಕೆ ಆಸ್ಪತ್ರೆಗೆ ಹೋಗೋದು ಅಂತ ಹೇಳಿ ಡಿಲೇ ನೋಡುವಂಥದ್ದು. ಮೂರನೇದು ತುಂಬ ಮುಖ್ಯವಾದಂಥ ಕಂಡೀಷನ್ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ಈ ಸ್ಟ್ರೋಕ್ ಆದಾಗ ಅಥವಾ ಈ ಹಾರ್ಟ್ ಅಟ್ಯಾಕ್ ಅಥವಾ ಯಾವುದೇ ಒಂದು ಕಂಡೀಷನ್, ನಾನು ಇಷ್ಟೊಂದು 4-5 ಕಂಡೀಷನ್ ಹೇಳಿದ್ನಲ್ಲ, ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಣ್ಣ ಕ್ಲಿನಿಕ್ಕಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಫಸ್ಟು ಡಾಕ್ಟರ್ನ ನೋಡಿ, ವೆಯ್ಟ್ ಮಾಡಿ ಡಾಕ್ಟರ್ನ ನೋಡಿ, ಡಾಕ್ಟರ್ ಡಯಾಗ್ನೋಸ್ ಮಾಡೋದಕ್ಕೆ ಮುಂಚೆ ಅವ್ರು ಕೆಲವೊಂದು ಟೆಸ್ಟ್ಗಳನ್ನು ಹೇಳ್ತಾರೆ. ಈಗ ನಾನು ಸ್ಟ್ರೋಕ್ ಇದೆ ಎಕ್ಸಾಂಪಲ್ ತೊಗೊಂಡ್ರು ಕೂಡ MRI ಮಾಡಬೇಕು. ಸೊ ಎಲ್ಲ ಆಸ್ಪತ್ರೆಗಳಲ್ಲೂ MRI ಸ್ಕ್ಯಾನ್ ಇರೋದಿಲ್ಲ. ಸೊ ಏನು ಮಾಡ್ತಾರೆ, ಇಲ್ಲಿ ಸ್ಕ್ಯಾನಿಂಗ್ ಸೆಂಟರಿಗೆ ಹೋಗಿ MRI ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅಲ್ಲಿಂದ ಮತ್ತೆ ಅವರು MRI ಮಾಡೋದಕ್ಕೋಸ್ಕರ ಸ್ಕ್ಯಾನಿಂಗ್ ಸೆಂಟರಿಗೆ ಹೋಗಬೇಕು, ಅಲ್ಲಿ ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಬೇಕು. ಅಲ್ಲಿ ಇವ್ರ ಥರದ್ದೇ ಬಹಳಷ್ಟು ರೋಗಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ MRIಯಲ್ಲಿ ಮತ್ತು ಅದರ ರಿಪೋರ್ಟ್ ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತೆ. ಇನ್ಯಾರಾದರೂ ರೇಡಿಯಾಲಜಿ ಡಾಕ್ಟರ್ ಕೂತ್ಕೊಂಡು ಅದನ್ನು ನೋಡಿ ರಿಪೋರ್ಟ್ ಮಾಡಿ ಕೊಡಬೇಕು. ಅದಾದ ನಂತರ ಮತ್ತೆ ಅವರು ಪುನಃ ಅದೇ ಡಾಕ್ಟರ್ ಹತ್ರ ಹೋಗಿ ಆ ರಿಪೋರ್ಟನ್ನು ತೋರಿಸ್ಬೇಕು. ಮತ್ತೆ ಆ ಡಾಕ್ಟರ್ ಹೇಳ್ತಾರೆ, ಓಕೆ ಇದು ಸ್ಟ್ರೋಕ್ ಆಗಿದೆ, ನೀವು ದೊಡ್ಡ ಆಸ್ಪತ್ರೆಗೆ ಹೋಗಬೇಕು, ನಮ್ಮಲ್ಲಿ ಇದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಅವರು ಅಲ್ಲಿಂದ ಹೊರಟು ದೊಡ್ಡ ಆಸ್ಪತ್ರೆ ಯಾವುದಾದ್ರು ಬಂದು ಅಲ್ಲಿ ಮತ್ತೆ ಅಡ್ಮಿಟ್ ಆಗೋ ಅಷ್ಟೊತ್ತಿಗೆ ನಮಗೆ ಬಹಳಷ್ಟು ಸಮಯ ವೇಸ್ಟ್ ಆಗಿರುವಂಥದ್ದು. ಸೊ ನಮಗೆ ಈ ಸ್ಟ್ರೋಕಲ್ಲಿ 4.5 hours ಏನು ಹೇಳ್ತಾ ಇದ್ನಲ್ಲ, ಸೊ ಇದರಲ್ಲೇ ನಮ್ಮ ಈ ಓಡಾಟದಲ್ಲೇ ನಾವೊಂದು ಮುಖ್ಯವಾದಂತಹ ಅತ್ಯಮೂಲ್ಯವಾದಂತಹ ಆ ಒಂದು ಕ್ಷಣಗಳನ್ನು, ಆ ನಿಮಿಷಗಳನ್ನು ಮಿಸ್ ಮಾಡಿಕೊಂಡು ಟ್ರಾಫಿಕಲ್ಲೋ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲೆದಾಟದಲ್ಲೋ ಮಿಸ್ ಮಾಡಿಕೊಂಡಾಗ ನಮಗೆ ಕರೆಕ್ಟಾದಂಥ ಟ್ರೀಟ್ಮೆಂಟ್ ಸಿಗೋದಿಲ್ಲ. ನಾವು ಕರೆಕ್ಟ್ ಜಾಗಕ್ಕೆ ರೀಚ್ ಆದರೂ ಕೂಡ ಆ ಒಂದು ಟೈಮಿಂಗ್ಗೆ ನಾವು ಕರೆಕ್ಟಾಗಿ ರೀಚ್ ಆಗಲಿಲ್ಲ, ಲೇಟ್ ಆದ್ವಿ ಅಂತ ಹೇಳಿದ್ರೆ ಕೊಡಬೇಕಾದಂಥ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಸೊ ಅದೊಂದು ತುಂಬ ಇಂಪಾರ್ಟೆಂಟು. ಯಾವ ಕಾಯಿಲೆಗೆ ಎಂತಹ ಆಸ್ಪತ್ರೆಗೆ ಹೋಗಬೇಕು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಒಂದು ತಿಳುವಳಿಕೆ, ನಾನು ಹೇಳಿದಾಗೆ ಸ್ಟ್ರೋಕ್ ಅಂದರೆ ಯಾವ ಥರ ಇರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಲಕ್ಷಣಗಳೇನಿರುತ್ತೆ ಅಂತ ಗೊತ್ತಾಗಿರುವಂಥದ್ದು. ನಮ್ಮ ಮನೆಯಲ್ಲೇ ತುಂಬ ನಾವು ಎಲ್ರಿಗೂ ಅಂತಲ್ಲ, ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಮಕ್ಕಳಾಗಲಿ ಅಥವಾ ದೊಡ್ಡವರು ವಯಸ್ಕರು ಯಾರಿದ್ರು ಅವರಿಗೆ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಅರಿವಳಿಕೆ ಇರಬೇಕು. ಒಂದು. ಎರಡನೇದು ಯಾವ ಕಾಯಿಲೆಗೆ ಎಂತಹ ಆಸ್ಪತ್ರೆಗೆ ಹೋಗಬೇಕು ಅನ್ನೋಂಥದ್ದು. 2. ಮೂರನೇದು, ಎಷ್ಟೋ ಸಲ ನಾವು ನೋಡ್ತೀವಿ ಆಸ್ಪತ್ರೆಗೆ ಬಂದಿರ್ತಾರೆ, ಈ ಥರ ಒಂದು ಸ್ಕ್ಯಾನಿಂಗ್ ಆಗಲಿ ಇನ್ನೊಂದು ನಾವು ಅಡ್ವೈಸ್ ಮಾಡ್ತೀವಿ, ರಿಪೋರ್ಟ್ಸ್ ಬರುತ್ತೆ, ಅದಕ್ಕೆ ಅಂತ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇರ್ತೇವೆ. ಆದರೆ ಏನು ಅಂತ ಹೇಳಿದ್ರೆ ಆ ನಿರ್ಧಾರ ತೊಗೊಳ್ಳುವಂಥವರು ಜೊತೆಯಲ್ಲಿ ಇರೋವಂಥದ್ದಿಲ್ಲ. ಹೇಳಿದಾಗ ಇಲ್ಲ, ನಾನು ಇನ್ನೊಬ್ಬರನ್ನ ಕೇಳಬೇಕು, ನಮ್ಮ ತಂದೆಯವರಿದ್ದಾರೆ ಅವ್ರ ಹತ್ರ ಮಾತಾಡಬೇಕು, ಇಲ್ಲ ಇನ್ಯಾರೋ ಚಿಕ್ಕಪ್ಪ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅವ್ರು ಓಕೆ ಅಂತ ಹೇಳಿದ್ರೆ ನಾನು ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀನಿ ಅನ್ನೋವಂಥದ್ದು. ಸೊ ದಯವಿಟ್ಟು ನನ್ನ ಒಂದು ಇದೇನು ಅಂತ ಹೇಳಿದ್ರೆ, ಯಾವಾಗಲೇ ಆಗಲಿ ಆಸ್ಪತ್ರೆಗೆ ಬರೋದಾದರೆ ಯಾರನ್ನು ಕರ್ಕೊಂಡು ಬರಬೇಕು ಅಂದರೆ ಅವರು ತೀರ್ಮಾನ ತಗೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗಿರಬೇಕು. ಅಲ್ಲಿ ಬಂದು ಮತ್ತೆ ಇನ್ನೊಬ್ಬರನ್ನ ಯಾರನ್ನೋ ಕೇಳಬೇಕು, ಅವ್ರು ಬರಬೇಕು, ಅವ್ರು ಬರೋರ್ಗು ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಆ ಒಂದು ಗೋಲ್ಡನ್ ಅವರ್ ಪಾಸಾಗಿ ಹೋಗುತ್ತೆ ಮತ್ತು ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೊಂದು ಇಂಪಾರ್ಟೆಂಟು. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ನಮಗೆ ಈ ಥರದೊಂದು ಕಂಡೀಷನ್ ಆದಾಗ ಆಸ್ಪತ್ರೆಗೆ ಬಂದಾಗ ಬಹಳಷ್ಟು ಇದು ಏನು ಅಂತಂದರೆ ನಮಗೆ ಆ ಫಿನಾನ್ಷಿಯಲ್ ಚಾಲೆಂಜಸ್ ಅಂತ ಹೇಳಿ ಒಂದು ಮೇಯ್ನಾಗಿ ಬರುತ್ತೆ. ಸ್ಕ್ಯಾನಿಂಗ್ ಆಗಲಿ ಅಥವಾ ಟ್ರೀಟ್ಮೆಂಟಿಗೆ ಆಗಲಿ ಎಷ್ಟೊಂದು ಖರ್ಚು ವೆಚ್ಚ ಯಾರು ಆ್ಯಂಟಿಸಿಪೇಟ್ ಮಾಡಿಲ್ಲ, ನಾವು ಯಾರು ಅಂದ್ಕೊಂಡಿರಲ್ಲ ಈ ಥರ ಕಾಯಿಲೆ ಬೀಳ್ತೀವಿ, ಆಸ್ಪತ್ರೆಗೆ ಹೋಗಬೇಕು, ಅಡ್ಮಿಟ್ ಆಗಬೇಕು ಅಂತ ಹೇಳಿ. ಸೊ ಈ ಥರದ್ದೊಂದು ಪರಿಸ್ಥಿತಿ ಬಂದಾಗ ಕೂಡ ನಮಗೆ ನಮ್ಮ ಕೈಯಲ್ಲಿ ಯಾವುದೇ ಆಗಲಿ ಒಂದು ಇನ್ಶೂರೆನ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಸೊ ದಟ್ ನಮಗೆ ಆ ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಯಾವುದೇ ಚಿಂತೆ ಇಲ್ಲದೆ ಅಟ್ಲೀಸ್ಟ್ ಆ ಒಂದು ಡಯಾಗ್ನೋಸಿಸ್ ಆಗೋಗುತ್ತೆ, ಏನು ಕಾಯಿಲೆ ಯಾವ ಪ್ರಾಬ್ಲಮ್ ಅಂತ ಹೇಳಿ ಕಂಡುಹಿಡಿದ ನಂತರ ಬೇಕಿದ್ರೆ ಟ್ರೀಟ್ಮೆಂಟ್ ಅಂತ ಬಂದಾಗ ನಾವು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದಾಗಲಿ ಅಥವಾ ಇನ್ನೊಂದು ಯಾರಾದರೂ ರಿಲೇಟಿವ್ ಹತ್ರ ಡಿಸ್ಕಸ್ ಮಾಡೋವಂಥದ್ದಾಗಲಿ, ಫ್ಯಾಮಿಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋದಾಗಲಿ ಎಲ್ಲವೂ ಮಾಡ್ಬೋದು. ಬಟ್ ಡಯಾಗ್ನೋಸಿಸ್ ಸ್ಟೇಜಲ್ಲೇ ನಾವು ಯಾರೋ ಬಂದು ತೀರ್ಮಾನ ತೊಗೊಳ್ಬೇಕು ಅಥವಾ ಒಂದು ಇಷ್ಟೊಂದು ಖರ್ಚು ಮಾಡಿ ಈ ಸ್ಕ್ಯಾನನ್ನು ಮಾಡಬೇಕಾ, ಟೆಸ್ಟ್ ಮಾಡಬೇಕಾ ಅನ್ನೋಂಥದ್ದೊಂದು ಯೋಚನೆ ಮಾಡೋದ್ರಿಂದಾಗಿ ಡಿಲೇ ಆಗಿರ್ಬೋದು. ಇದೆಲ್ಲವನ್ನು ನಾವು ಚಾಲೆಂಜಸ್ ಅಂತೇಳಿ ನಾವು ನೋಡ್ಬೋದು. ಗೋಲ್ಡನ್ ಅವರನ್ನು ಎಷ್ಟೋ ಸಲ ಇದರಿಂದಾಗಿ ಬೆಂಗಳೂರಿನಂಥ ಊರಲ್ಲಿ ಟ್ರಾಫಿಕ್ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಚಾಲೆಂಜ್ ನಮಗೆ. ಎಷ್ಟೋ ಸಲ ಏನು ಅಂತ ಹೇಳಿದ್ರೆ ನಮಗೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ ಹಾಸ್ಪಿಟ್ಲಿಗೆ, ಆ್ಯಂಬುಲೆನ್ಸ್ ಆದರೂ ಕೂಡ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಸೊ ನಮ್ಮ ಸುತ್ತಮುತ್ತಲಲ್ಲಿ ಯಾವ ಆಸ್ಪತ್ರೆಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಫೆಸಿಲಿಟೀಸ್ ಇದೆ, ಇಂಥ ಒಂದು ಕಾಯಿಲೆ ಆದರೆ ಅಲ್ಲಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ ಏನು ಎತ್ತ ಅನ್ನೋಂಥದ್ದು ನಮಗೆ ಗೊತ್ತಿರಬೇಕು. ಆಗ ಎಂತೆಂಥ ಕಂಡೀಷನಿಗೆ ನಾವು ಕರೆಕ್ಟಾದಂಥ ಸ್ಥಳಕ್ಕೆ ಹೋಗಿ ಯಾವುದೇ ಒಂದು ಟೈಮನ್ನು ವೇಸ್ಟ್ ಮಾಡದೆ ತಕ್ಕ ಟ್ರೀಟ್ಮೆಂಟನ್ನು ಅಥವಾ ಡಯಾಗ್ನೋಸಿಸನ್ನು ಮಾಡ್ಕೊಳ್ಳೋದ್ರಲ್ಲಿ ಒಳ್ಳೆಯದು ಅಂತ ಹೇಳಿ ಹೇಳ್ತೇನೆ. ಎಸ್ ಡಾಕ್ಟರ್, ಇನ್ನು ಈ ಗೋಲ್ಡನ್ ಅವರ್ಗೆ ಜನರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಹಾಗೂ ಇನ್ನೊಬ್ಬರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ? ಎಸ್. ಸೊ ಸಾಧಾರಣವಾಗಿ ಗೋಲ್ಡನ್ ಅವರಲ್ಲಿ ನಾವು ಇಷ್ಟೊತ್ತು ಮಾತಾಡಿದ್ದು ಯಾವ ಕಂಡೀಷನ್ಸ್ ಗೋಲ್ಡನ್ ಅವರ್ ಒಳಗೆ ಇದಾಗುತ್ತೆ ಅನ್ನುವಂಥದ್ದು, ಮತ್ತು ಗೋಲ್ಡನ್ ಅವರಲ್ಲಿ ಬಂದ ಟೈಮಲ್ಲಿ ಯಾವೆಲ್ಲ ಚಾಲೆಂಜಸ್ ಬರುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಸಾಧಾರಣ ಒಬ್ಬ ಪ್ರಜೆಯಾಗಿ ಸಿಟಿಸನ್ ಆಗಿ ಈ ಥರದ್ದೊಂದು ಸ್ಥಿತಿ ಇದ್ದಾಗ ನಾವೇನು ಮಾಡಬಹುದು, ನಮಗೆ ಹೆಚ್ಚಿಗೆ ಮೆಡಿಕಲ್ ನಾಲೆಡ್ಜ್ ಇಲ್ಲ, ಈ ಥರ ಇದೆ, ನಮ್ಮ ಪ್ರೊಫೆಷನ್ ಬೇರೆ ಆಗಿರಬಹುದು, ಪ್ರತಿನಿತ್ಯ ದಿನ ಕೆಲಸ ಬೇರೆ ಆಗಿರಬಹುದು.
ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥದ್ದು. ಅದು ತರಬೇತಿಯ ಮೂಲಕ ಆಗಿರಬಹುದು, ಅಥವಾ ಈ ಥರ ಜಿ ನ್ಯೂಸ್ ಚಾನಲಲ್ಲಿ ಬರುವಂತಹ ಪ್ರೋಗ್ರಾಮ್ಗಳಾಗಿರ್ಬೋದು, ಅಥವಾ ಬಹಳಷ್ಟು ಕಡೆಗಳಲ್ಲಿ ಸಣ್ಣ ಸಣ್ಣ ಫಸ್ಟ್ ಏಡ್ ಟ್ರೈನಿಂಗ್ಗಳು ಕೊಡ್ತಾರೆ. ನಮ್ಮ ಆಸ್ಪತ್ರೆಯಲ್ಲೂ, ಮೆಡಿಕವರ್ ಆಸ್ಪತ್ರೆಯಲ್ಲೂ ನಾವು ಮಾಡ್ತೀವಿ. CPR ಟ್ರೈನಿಂಗ್ ಕೊಡ್ತೀವಿ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಾಗಲಿ, ಅಥವಾ ಈ ಕಂಪನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಎಲ್ಲ ಕಡೆ. ಸೊ ಈ ಥರ ಒಂದು ತರಬೇತಿಗಳು ಬಹಳಷ್ಟು ಕಡೆ ಉಚಿತವಾಗಿ ಮಾಡ್ತಾರೆ. ನಾವು ಯಾವುದೇ ರೀತಿಯಾದಂಥ ಖರ್ಚು ಕೂಡ ಕೊಡಬೇಕು ಅಂತ ಇರೋವಂಥದ್ದಿಲ್ಲ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿಗೆ ತಿಳುವಳಿಕೆಯನ್ನು ನಾವು ತಗೊಳ್ಬೇಕು, ಇದನ್ನು ಅಟೆಂಡ್ ಮಾಡಬೇಕು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮಗೆ ಇನ್ನೊಂದು ವಿಚಾರ, ನಾನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತೇಳಿ ಹೇಳ್ತಾ ಇದ್ದೆ. ಇದರಲ್ಲಿ ನಮಗೆ ಗುಡ್ ಸಮ್ಯಾರಿಟನ್ ಲಾ ಅಂತ ಹೇಳಿ ಒಂದು ನಮ್ಮ ದೇಶದಲ್ಲಿ ಒಂದು ಲಾ ಇದೆ, ಗುಡ್ ಸಮ್ಯಾರಿಟನ್ ಲಾ ಅಂತ ಹೇಳಿ. ಅದೇನಪ್ಪ ಅಂತ ಹೇಳಿದ್ರೆ, ನಮಗೆ ನಾನು ಹೇಳಿದಾಗೆ ಒಂದು 5 ಲಕ್ಷ ಆಕ್ಸಿಡೆಂಟ್ ಆದರೆ ಅದರಲ್ಲಿ ಒಂದು 1.5 ಲಕ್ಷ 2 ಲಕ್ಷ ಜನ ತೀರಿ ಹೋಗ್ತಾರೆ. ಇನ್ನೊಂದು 2-3 ಲಕ್ಷ ಜನದಲ್ಲಿ ಮೇ ಬಿ ನಾನು ಹೇಳಿದಾಗ ಆ ಲೈಫ್ ಸ್ಟೈಲ್, ಆ ಒಂದು ಗುಣಮಟ್ಟ, ಜೀವನದ ಗುಣಮಟ್ಟ ಆಗಿರ್ಬೋದು, ಅಥವಾ ಬೇರೆ ಒಂದು ಪರ್ಮನೆಂಟಾಗಿ ಹ್ಯಾಂಡಿಕ್ಯಾಪ್, ಅಂಗವಿಕಲತೆ ಆಗಿರಬಹುದು, ಆ ಥರ ಎಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಆ ಡಿಲೇಯಿಂದಾಗಿ. ಬಹಳಷ್ಟು ಸಲ ನಮಗೆ ಒಂದು ಡೌಟ್ ಇರುತ್ತೆ, ಈ ಥರದ್ದು ಯಾರೋದು ಆಕ್ಸಿಡೆಂಟ್ ಆಗುತ್ತೆ, ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಾವು ಯಾವುದೋ ಬೇರೆ ಕೆಲಸದ ಮೇಲೆ ಇರ್ತೀವಿ, ಈ ಥರ ಬಿದ್ದೋಗ್ತಾರೆ. ಸೊ ಆ ಥರ ಬಿದ್ದಾಗ ಅವರಿಗೆ ನಾವು ಹೋಗಿ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಬಟ್ ಆದರೆ ಒಂದು ಭಯ ಕೂಡ ಇರುತ್ತೆ, ಅಯ್ಯೋ ಹೆಲ್ಪ್ ಮಾಡಿದ್ರೆ ಏನಾಗುತ್ತೋ, ನಾಳೆ ದಿವಸ ನನ್ನನ್ನೇನಾದ್ರು ಪ್ರಶ್ನೆ ಕೇಳಿಬಿಡ್ತಾರಾ, ನಾನೆಲ್ಲಿ ಅದರಲ್ಲಿ ಸಿಕ್ಕಾಕೊಂಡು ಬಿಡ್ತೀನೋ, ಡಾಕ್ಟ್ರ್ ನಿನ್ನಿಂದಲೇ ಈ ಥರ ಆಯಿತು ಅಂತ ಹೇಳಿಬಿಟ್ರೆ ಏನು ಮಾಡುವಂಥದ್ದು, ಅಥವಾ ಪೊಲೀಸ್ ನಾಳೆ ದಿನ ಬಂದು ನೀನು ಕೋರ್ಟಿಗೆ ಬರಬೇಕು, ಸಾಕ್ಷಿ ಕೊಡಬೇಕು ಅಂತೆಲ್ಲ ಹೇಳಿದ್ರೆ ಯಾವ ಥರ ಇದು ಅಂತ ಹೇಳಿ ನಮ್ಮೆಲ್ಲರಲ್ಲೂ ಆ ಒಂದು ಭಯ ಇರುತ್ತೆ. ಸೊ ಆ ಒಂದು ಭಯವನ್ನು ನಿವಾರಿಸಬೇಕು ಅಂತ ಹೇಳಿನೇ ಸುಪ್ರೀಂ ಕೋರ್ಟ್ ಬಂದು 2012 ಗುಡ್ ಸಮ್ಯಾರಿಟನ್ ಅನ್ನೋದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು. ಸೇವ್ ಲೈಫ್ ಫೌಂಡೇಶನ್ ಅನ್ನೋದ್ರ ಬಗ್ಗೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು. 2016 ಗುಡ್ ಸಮ್ಯಾರಿಟನ್ ಲಾ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ, ದೇಶದ ಎಲ್ಲ ರಾಜ್ಯಗಳಿಗಿಂತಲೂ ಮೊದಲು ಕರ್ನಾಟಕದಲ್ಲಿ ಇದನ್ನು ಒಂದು ಪ್ರಪೋಸಲ್ ಕೊಟ್ಟಿದ್ದರು, ಡ್ರಾಫ್ಟನ್ನು ಕೊಟ್ಟಿದ್ದರು. 2019 ಕೂಡ ಅದು ಪ್ರೆಸಿಡೆಂಟ್ ಅಮೆಂಡ್ಮೆಂಟ್ ಎಲ್ಲ ಆಗಿ ನಂತರ ಅದು ಇಟ್ ಹ್ಯಾಸ್ ಬಿಕಮ್ ಎ ಲಾ. ಸೊ ಗುಡ್ ಸಮ್ಯಾರಿಟನ್ ಲಾ ಅಂತಂದರೆ ಏನಪ್ಪ, ಅದು ನಾವು ಏನು ಮಾಡ್ಬೋದು, ಅದರಿಂದ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಈ ಥರದ್ದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಅದು ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ಯಾರೋ ಒಬ್ಬರು ನಿಮ್ಮ ಕಲೀಗ್ ಆಗಿರ್ಬೋದು, ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ಆಗಿರಬಹುದು, ರಸ್ತೆಯಲ್ಲಿ ಈ ಥರ ಕುಸಿದು ಬಿದ್ದರು ಅಥವಾ ಆಕ್ಸಿಡೆಂಟ್ ಆಗಿದ್ರು ಅಂತ ಹೇಳಿದ್ರೆ, ದಯವಿಟ್ಟು ಅವರನ್ನು ಯಾವುದು ಹತ್ತಿರದಲ್ಲಿ ಆಸ್ಪತ್ರೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸೇರಿಸಿ. ಅಟ್ಲೀಸ್ಟ್ ನೀವು ಒಂದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡುವಂತಹ ಒಂದು ಪ್ರಯತ್ನ ಆದರೂ ಮಾಡಬಹುದು. ಈ ಒಂದು ಮಾಡೋದ್ರಿಂದಾಗಿ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಕೇಸ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಭಯ ಆಗಲಿ ಖಂಡಿತವಾಗ್ಲೂ ಬೇಡ. ಕೆಲವೊಬ್ಬರಿಗೆ ನಾನು ಹೇಳಿದಾಗೆ ಫಸ್ಟ್ ಏಡ್ ಟ್ರೈನಿಂಗ್ ಅಥವಾ CPR ಟ್ರೈನಿಂಗ್ ಆಗಿರುತ್ತೆ, ಅವರಿಗೆ ಹೇಗೆ CPR ಕೊಡೋದು ಅಂತ ಕೂಡ ಗೊತ್ತಿರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಟ್ರೈನಿಂಗ್ ಆಗಿದೆ, ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ನೀವು ಕೊಡಬಹುದು. ನಿಮ್ಮನ್ನು ಯಾವುದೇ ಡಾಕ್ಟರ್ ಆಗಲಿ, ಆಸ್ಪತ್ರೆ ಆಗಲಿ, ಅಥವಾ ಪೊಲೀಸ್ನವರಾಗಲಿ ನಾಳೆ ದಿವಸ ಜಬರ್ದಸ್ತಿ ಮಾಡಿ ನೀನು ಯಾಕೆ ಈ ಥರ ಮಾಡಿದೆ, ನಿನ್ನಿಂದಲೇ ಆಗಿದ್ದು ಅಂತ ಹೇಳಿ ಖಂಡಿತವಾಗ್ಲೂ ಹೇಳೋಗಿಲ್ಲ. ಅದು ನಾನು ಹೇಳ್ತಾ ಇರೋವಂಥದ್ದಲ್ಲ, ಇದು ಲಾ, ಗುಡ್ ಸಮ್ಯಾರಿಟನ್ ಲಾ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇರುವಂಥದ್ದು. ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ವಿ ಆರ್ ದ ಫಸ್ಟ್ ದೇಶದಲ್ಲೇ ನಮ್ಮ ಎಲ್ಲ ರಾಜ್ಯಗಳಿಗಿಂತಲೂ ಫಸ್ಟ್ ನಾವು ಮಾಡಿದಂಥದ್ದು ಇದು ಗುಡ್ ಸಮ್ಯಾರಿಟನ್ ಲಾ ಪಾಸ್ ಮಾಡಿರುವಂಥದ್ದು. ಇದು ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಕೂಡ ಅದು ಅಮೆಂಡ್ಮೆಂಟ್ ಆಗಿ ಸಬ್ಸಿಕ್ವೆಂಟ್ಲಿ ಬಂದಿದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಇದ್ರ ಪ್ರಕಾರ ಈಗ ಒಂದು ವೇಳೆ ನೀವು ಕರ್ಕೊಂಡೋಗಿ ಯಾರನ್ನೋ ಆಸ್ಪತ್ರೆಗೆ ಸೇರಿಸಿದ್ದೀರಿ, ಆಸ್ಪತ್ರೆಗೆ ಸೇರಿಸಿದ ಮೇಲೆ ನನಗೆ ಅಲ್ಲಿ ನಾನು ಬಿಲ್ ಕಟ್ಟೋದಕ್ಕೆ ಹೇಳಿಬಿಟ್ರೆ ಏನು ಮಾಡೋದು, ನಾನು ಕೈಯಿಂದ ಖರ್ಚು ಮಾಡಬೇಕಾ ಅನ್ನೋವಂಥ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಜವಾಬ್ದಾರಿ ಒಬ್ಬ ಈ ಥರ ಒಂದು ವ್ಯಕ್ತಿಗೆ, ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗೆ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸೋದು ಮಾತ್ರ ನಿಮ್ಮ ಜವಾಬ್ದಾರಿ. ಮಿಕ್ಕಿದೆಲ್ಲ ಏನಿದೆ ಅದೆಲ್ಲ ಆಸ್ಪತ್ರೆಯವ್ರು ನೋಡ್ಕೊಳ್ಬೇಕಾಗಿ ಬರುತ್ತೆ. ಯಾವುದೇ ರೀತಿಯಾದಂಥ ಅವರು ಅಫೋರ್ಡಬಲ್ ಇದ್ದಾರಾ, ಅವರಿಗೆ ಹಣಕಾಸಿನ ಶಕ್ತಿ ಇದೆಯಾ, ಅಥವಾ ಅವರು ಎಂಥ ಆಕ್ಸಿಡೆಂಟ್ ಆಗಿದೆ, ಏನು ಬ್ಯಾಕ್ಗ್ರೌಂಡು ಯಾವುದೂ ತಿಳ್ಕೊಳ್ಳದೆ ವಿ ವಿಲ್ ಹ್ಯಾವ್ ಟು ಟ್ರೀಟ್. ಇದು ಗುಡ್ ಸಮ್ಯಾರಿಟನ್ ಲಾ ಅಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ದೇ ಕೆನಾಟ್ ಈವನ್ ಫೋರ್ಸ್ ಅಸ್ ಟು ಟೆಲ್ ದ ನೇಮ್ ಅಂತ ಹೇಳಿದ್ರೆ, ನೀವು ನಿಮ್ಮ ಹೆಸರನ್ನು ಕೂಡ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾರೇ ಆಗಲಿ ಜೋರು ಮಾಡಿ ನಿಮ್ಮನ್ನು ಹೆಸರು ಹೇಳು, ಅಡ್ರೆಸ್ ಕೊಡು ಅಂತ ಹೇಳೋ ಹಾಗಿಲ್ಲ. ಅದು ಪೊಲೀಸ್ ಆಗಲಿ ಅಥವಾ ಒಂದು ಆಸ್ಪತ್ರೆ ಆಗಲಿ. ಇದು ಗುಡ್ ಸಮ್ಯಾರಿಟನ್ ಲಾ ಬಗ್ಗೆ. ಸೊ ದಯವಿಟ್ಟು ಯಾವುದಾದ್ರೂ ಈ ಥರದೊಂದು ವಿಕ್ಟಿಮ್ ಅನ್ನೋ ಸಿಚುವೇಶನ್ ಬಂದಾಗ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ, ಯಾವುದೇ ರೀತಿಯಾದಂಥ ಟೆನ್ಷನ್ನು ತಗೊಳ್ಬೇಡಿ ಅಂತ ಹೇಳಿ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಏನು ವೀಕ್ಷಕರೇ, ಗೋಲ್ಡನ್ ಅವರ್ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಡಾಕ್ಟರ್, ಇನ್ನು ಈ ಗೋಲ್ಡನ್ ಅವರ್ನಲ್ಲಿ ಈ ಟ್ರೀಟ್ಮೆಂಟ್ ಏನಾದರೂ ಅಥವಾ ಏನಾದರೂ ಡಿಲೇ ಆದರೆ ಸಾವು ಸಂಭವಿಸುವಂಥ ಚಾನ್ಸಸ್ ಕೂಡ ಇರುತ್ತಾ, ಹೇಗೆ? ಖಂಡಿತವಾಗ್ಲೂ ಇದೆ. ಗೋಲ್ಡನ್ ಅವರಲ್ಲಿ ನಮಗೆ ಆ ಟ್ರೀಟ್ಮೆಂಟ್ ಕರೆಕ್ಟಾಗಿ ದೊರಕಲಿಲ್ಲ ಅಂತ ಹೇಳಿದ್ರೆ ಸಾವು ಕೂಡ ಸಂಭವಿಸುತ್ತೆ. ಅದಲ್ಲದೆ ನಾನು ಹೇಳಿದಾಗೆ ಆ ಕ್ವಾಲಿಟಿ ಆಫ್ ಲೈಫ್ ಕೂಡ ಕಾಂಪ್ರಮೈಸ್ ಆಗಿರುತ್ತೆ. ಅದೇ ಸ್ಟ್ರೋಕ್ ಎಕ್ಸಾಂಪಲ್ಲೇ ತೊಗೊಳ್ಬೇಕು ಅಂತ ಹೇಳಿದ್ರೆ, ಈಗ ಯಾರೋ ವ್ಯಕ್ತಿ 4.5 ಗಂಟೆಗಳ ಒಳಗೆ ಆಸ್ಪತ್ರೆ ತಲುಪಿದ್ದಾರೆ, ಸ್ಕ್ಯಾನಿಂಗ್ ಎಲ್ಲ ಆಗಿದೆ, ನಾವು ಅವ್ರಿಗೆ ಇಂಜೆಕ್ಷನನ್ನು ಕೊಟ್ಟು ಆ ಕ್ಲಾಟನ್ನು ಕೂಡ ಕರಗಿಸಿದ್ವಿ ಅಂತ ಹೇಳಿದ್ರೆ
ಸ್ಟ್ರೋಕ್ ಅಂತಂದರೆ ಜಸ್ಟ್ ಒಂದು ಬ್ರೀಫಾಗಿ ಒಂದು 2 ನಿಮಿಷ ಹೇಳ್ತೇನೆ. ಈಗ ಯೂಶ್ವಲಿ ಸ್ಟ್ರೋಕ್ ಅಂತ ಹೇಳಿದ್ರೆ ಒಂದು ಸೈಡಿನ ದೇಹದ ಒಂದು ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ವೀಕ್ನೆಸ್ ಇರುತ್ತೆ. ಅವ್ರಿಗೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಕಾಲೆತ್ತಲಿಕ್ಕೆ ಆಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಈ ಥರದಂತಹ ಸಿಂಪ್ಟಮ್ಸ್ ಇರುತ್ತೆ. ಅದೇ ವ್ಯಕ್ತಿ ಈ ಸಿಂಪ್ಟಮ್ಸಿಂದಾಗಿ ಒಂದು ಕಂಪ್ಲೇಂಟಿಂದಾಗಿ ಆಸ್ಪತ್ರೆಗೆ ಬಂದು 4.5 ಅವರ್ ಒಳಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇದೆಲ್ಲವೂ ಏನೇನು ಸಿಂಪ್ಟಮ್ಸ್ ನಾನು ಹೇಳಿದೆ, ಮಾತಾಡ್ಲಿಕ್ಕೆ ಆಗದೆ ಇರೋವಂಥದ್ದು, ಅಥವಾ ಒಂದು ದೃಷ್ಟಿಯಲ್ಲಿ ತೊಂದರೆ ಆಗಿರಬಹುದು, ಅಥವಾ ಕೈ ಕಾಲು ವೀಕ್ನೆಸ್ ಆಗಿರ್ಬೋದು, ಎಲ್ಲವೂ ರಿವರ್ಸ್ ಆಗುತ್ತೆ. ಕಂಪ್ಲೀಟಾಗಿ ನಾರ್ಮಲ್ ಆಗಿ ಅವರು ನಡ್ಕೊಂಡು ಓಡಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಮೆಡಿಕವರ್ ಆಸ್ಪತ್ರೆಯಲ್ಲಿ ಪೇಷಂಟ್ ಒಳಗೆ ಬಂದು ರಿಜಿಸ್ಟ್ರೇಷನ್ ಮಾಡೋ ಟೈಮಿಂದ ಹಿಡಿದು ನಾವು ಟ್ರೀಟ್ಮೆಂಟ್ ಕೊಟ್ಟು ಮುಗಿಸೋ ಟೈಮ್ ಏನಿದೆ ಅದನ್ನು ಕೂಡ ನಾವು ಮೆಷರ್ ಮಾಡ್ತೀವಿ. ಒಂದು ಕ್ವಾಲಿಟಿ ಇಂಡಿಕೇಟರ್ ಅಂತ ಹೇಳ್ತೀವಿ. ಎಷ್ಟು ಬೇಗ ನಾವು ಅದನ್ನು ಮಾಡಬಹುದು ಅಂತ ಹೇಳಿ. ನೀವು ಈ F1 ರೇಸ್ಗಳಲ್ಲೆಲ್ಲ ಕಾರುಗಳೆಲ್ಲ ಸುತ್ತುವಂಥದ್ದು ನೋಡಿರ್ತೀರಿ. ಅದರಲ್ಲಿ ಪಿಟ್ ಸ್ಟಾಪ್ ಅಂತ ಹೇಳ್ತಾರೆ. ಕಾರ್ಗೆ ಬಂದು ಅಲ್ಲಿ ನಿಲ್ಲಿಸಿ ಅದಕ್ಕೆ ಟೈರ್ ಚೇಂಜ್ ಮಾಡಿ ಸ್ವಲ್ಪ ರೀಫ್ಯೂಯಲ್ ಎಲ್ಲ ಮಾಡಿ ಮತ್ತೆ ಹೋಗ್ತಾರೆ. ಸೊ ಆ ಥರದ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ಒಂದು ಕೋಡ್ ಅಂತ ಹೇಳಿ ಅನೌನ್ಸ್ ಮಾಡ್ತೀವಿ. ಎಮರ್ಜೆನ್ಸಿ ಡಾಕ್ಟರ್ ಆಗಲಿ, ನ್ಯೂರಾಲಜಿಸ್ಟ್, ಇಂಟೆನ್ಸಿವ್ ಕೇರ್, ICU, ಅನಸ್ತೇಷಿಯಾ ಎಲ್ಲರೂ ಬರ್ತಾರೆ. ಆ್ಯಂಡ್ ದಟ್ ವುಡ್ ಬಿ ಮೋರ್ ಆರ್ ಲೆಸ್ ಲೈಕ್ ದಟ್, ಪಿಟ್ ಸ್ಟಾಪ್ ಥರ. ಎಷ್ಟು ಬೇಗ ನಾವು ಅವ್ರಿಗೆ ಇಂಟರ್ವ್ಯೂನ್ ಮಾಡ್ತೀವಿ, ಎಷ್ಟು ಬೇಗ ನಾವು ಇದು ಮಾಡ್ತೀವಿ ಅಂತ ಹೇಳಿ ನೋಡ್ತೇವೆ. ಸೊ ನೀವು ಕೇಳಿದ ಪ್ರಶ್ನೆ ಪ್ರಕಾರ ಏನಾದರೂ ಸಾವು ಸಂಭವಿಸುತ್ತಾ? ಕೆಲವೊಂದು ಸಲ ಎಸ್, ಅದು ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಅಥವಾ ಹೃದಯಾಘಾತ ಆಗಿದ್ದಾಗ ಸಾವು ಸಂಭವಿಸಬಹುದು, ಡಿಲೇ ಆಗಿದ್ದರಿಂದಾಗಿ. ನಂಬರ್ 2, ಸಾವು ಸಂಭವಿಸಲಿಲ್ಲ ಅಂತ ಹೇಳಿದ್ರು ಕೂಡ ಇದೇ ಕಂಡೀಷನ್, ಈಗ 4.5 ಗಂಟೆಗಳ ದಾಟಿ ಬಂದಿದ್ದಾರೆ, ಅದೇ ವ್ಯಕ್ತಿ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಇಂಜೆಕ್ಷನನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ವಿಧವಾದಂಥ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಆಗ ನಮಗೇನು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಮಗೆ ಡ್ಯಾಮೇಜ್ ಆಗಿದೆ ಅದು ಡ್ಯಾಮೇಜ್ ಆಗಿದೆ ಆಯಿತು, ಪರ್ಮನೆಂಟ್. ಅದಲ್ಲದೆ ಇನ್ನೇನಾದರೂ ಒಂಚೂರು ಮಾಡಲಿಕ್ಕಾಗುತ್ತಾ, ಮೇಲೆ ಇದು ಮಾಡಿ ಒಂದು ಸ್ವಲ್ಪ ಅವ್ರಿಗೆ ಒಂಚೂರು ಇಂಪ್ರೂವ್ ಮಾಡ್ಬೋದಾ ಅಂತ ಹೇಳಿ ಇದು ಮಾಡ್ಬೋದೇ ಹೊರತು ಪರ್ಮನೆಂಟಾಗಿ ಎಷ್ಟೋ ಸಲ ಬೆಡ್ ರಿಡನ್ ಆಗೋಗ್ತಾರೆ. ಅವರ ಕ್ವಾಲಿಟಿ ಆಫ್ ಲೈಫ್ ಇರುವಂಥದ್ದಿಲ್ಲ, ಅಥವಾ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಕಂಪ್ಯೂಟರ್ ಉಪಯೋಗಿಸೋದಾಗಲಿ ಅಥವಾ ಮಾತಾಡುವಂಥದ್ದಾಗಲಿ ಆಗೋದಿಲ್ಲ. ಸೊ ಜೀವನ ಶೈಲಿಯ ಗುಣಮಟ್ಟವನ್ನು ಖಂಡಿತವಾಗ್ಲಿ ಕಾಂಪ್ರಮೈಸ್ ಆಗುತ್ತೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ನಮಗೆ ತಕ್ಷಣಕ್ಕೆ ತೋರಿಸಿದ 2 ದಿವಸ ಬಿಟ್ಟು ಬಂದಾಗ ಅದರದ್ದೇ ಆದಂತಹ ಬೇರೆ ವಿಧವಾದ ಕಾಂಪ್ಲಿಕೇಶನ್ಸ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ನಮಗೆ ಆ ಗೋಲ್ಡನ್ ಅವರ್, ಆ ಒಂದು ಇನಿಷಿಯಲ್ ಒಂದು ನಿಮಿಷಗಳಾಗಿರಬಹುದು ಅಥವಾ ಗಂಟೆಗಳಾಗಿರ್ಬೋದು, ಅದರೊಳಗೆ ತೋರಿಸದೇ ಇರೋದ್ರಿಂದಾಗಿ ಆಗುವಂತಹ ಒಂದು ಸಾಧ್ಯತೆಗಳು. ಎಸ್ ಡಾಕ್ಟರ್, ಇನ್ನು ಈ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಈ ಆ್ಯಂಬುಲೆನ್ಸ್ನಲ್ಲಿ ಪೇಷಂಟ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಈ ಗೋಲ್ಡನ್ ಅವರ್ ಟೈಮ್ನಲ್ಲಿ ಕೊಡುವಂತಹ ಟ್ರೀಟ್ಮೆಂಟು ಆ ಒಂದು ರೋಗಿಯ ಜೀವ ಉಳಿಸೋದಕ್ಕೆ ಎಷ್ಟು ಮುಖ್ಯ ಅಂತ? ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಆ್ಯಂಬುಲೆನ್ಸಲ್ಲಿ 2 ವಿಧವಾದ ಆ್ಯಂಬುಲೆನ್ಸ್ ಇರುತ್ತೆ. ಒಂದು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ, BLS ಆ್ಯಂಬುಲೆನ್ಸ್ ಅಂತ. ಇನ್ನೊಂದು ALS ಆ್ಯಂಬುಲೆನ್ಸ್ ಅಂತೀವಿ, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಹೇಳಿ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಎಮರ್ಜೆನ್ಸಿಯಲ್ಲಿದ್ದಂತಹ ಅಥವಾ ICU ಅಲ್ಲಿದ್ದಂತಹ ಎಲ್ಲ ಒಂದು ಸೆಟಪ್ ಅಲ್ಲಿ ಒಳಗಡೆ ಇರುತ್ತೆ ನಮಗೆ. ಅದೊಂದು ಕಾರ್ಡಿಯಾಕ್ ಮಾನಿಟರ್ ಆಗಿರಬಹುದು, ವೆಂಟಿಲೇಟರ್ ಆಗಿರಬಹುದು, ಡಿಫಿಬ್ರಿಲೇಟರ್, ಶಾಕ್ ಕೊಡುವಂಥ ಮಷಿನ್ ನೋಡಿರ್ತೀರಿ ಅದಾಗಿರಬಹುದು. ಮತ್ತು ಇದೆಲ್ಲವನ್ನು ಉಪಯೋಗಿಸುವಂತಹ ಒಂದು ನಾಲೆಡ್ಜಬಲ್ ಪರ್ಸನ್, ಒಬ್ಬ ಪ್ಯಾರಾಮೆಡಿಕ್ ಟೆಕ್ನಿಷಿಯನ್ ಇರ್ತಾರೆ. ಭಾಳಷ್ಟು ಸಲ ನಾವು ಡಾಕ್ಟರ್ಸು ಕೂಡ ಹೋಗ್ತೇವೆ. ಸೊ ಆ್ಯಂಬುಲೆನ್ಸ್ ಎಂತಹ ಒಂದು ಆ್ಯಂಬುಲೆನ್ಸಲ್ಲಿ ಹತ್ತಾ ಇದ್ದೀವಿ ಅನ್ನೋಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಇದು ಕೊರಿಯರ್ ಅಲ್ಲ, ಪಾರ್ಸಲ್ ಥರ ಒಂದು ಜಾಗದಿಂದ ಇನ್ನೊಂದು ತೊಗೊಂಡು ಇನ್ನೊಂದು ಕಡೆ ಡ್ರಾಪ್ ಮಾಡಲಿಕ್ಕೆ. ಅಲ್ಲಿ ಜೀವ ಉಳಿಸಬೇಕು. ಮತ್ತು ಈ ಥರದೊಂದು ಗೋಲ್ಡನ್ ಅವರ್ ಟೈಮಲ್ಲಂತೂ ನಮಗೆ ಸ್ಪೆಷಲಿ ಎಷ್ಟು ಬೇಗ ನಾವು ಇಂಟರ್ವೈನ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಸೊ ನಮಗೆ ಏನು ಅಂತ ಹೇಳಿದ್ರೆ ಯಾವ ಆ್ಯಂಬುಲೆನ್ಸಿಗೆ ಹತ್ತೀವಿ, ಎಂಥ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಬಹಳಷ್ಟು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ಸ್ ಎಟ್ ದ ಹೋಮ್. ಅದು ಮನೆಗೆ ಹೋಗಿ ಅದು ಪೇಷಂಟ್ ಕಂಡೀಷನ್ ನೋಡಿದ ನಂತರ, ಈವನ್ ಬಿಫೋರ್ ಆಸ್ಪತ್ರೆಗೆ ಕರ್ಕೊಂಬರೋದಕ್ಕೆ ಮುಂಚೆನೇ ಆ ಗಾಡಿಯಲ್ಲಿ ಆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಟ್ರಾವೆಲ್ ಆಗಿರ್ಬೋದು, ಮನೆಯಲ್ಲೇ ಒಂದು ಕ್ಯಾನಲ್ ಹಾಕಿ ಒಂದು ಇಂಜೆಕ್ಷನನ್ನು ಸ್ಟಾರ್ಟ್ ಮಾಡಿ ಕರ್ಕೊಂಬರುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಆ್ಯಂಬುಲೆನ್ಸಲ್ಲಿ ಒಂದು ಈ ಥರ ಉಪಯೋಗಿಸ್ಕೊಳ್ಳೋಂಥದ್ದು ಬಹಳ ಒಳ್ಳೆಯದು. ನಾವೇ ಮನೆಯಿಂದ ನೆಮ್ಮದೇ ಗಾಡಿಯಲ್ಲಿ ಏನೋ ಮಾಡೋದಕ್ಕಿಂತಲೂ ಆ್ಯಂಬುಲೆನ್ಸನ್ನು ಕರೆದು ಅಲ್ಲಿ ತಜ್ಞ ವೈದ್ಯರಾಗಿರಲಿ ಅಥವಾ ಪ್ಯಾರಾಮೆಡಿಕ್ ಟೆಕ್ನಿಷಿಯನ್ಸ್ ಆಗಿರಲಿ, ನರ್ಸಸ್ ಆಗಲಿ ಇದ್ದಾಗ ನಮಗೆ ಆಲ್ವೇಸ್ ಇಟ್ ಇಸ್ ಅನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಜನ, ಅದರಲ್ಲೂ ಇತ್ತೀಚೆಗಂತೂ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಯಾರಿಗಾದ್ರೂ ಒಂದು ಹೆಲ್ತ್ ಎಮರ್ಜೆನ್ಸಿ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೆಂಟ್ಸಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ವಿಡಿಯೋ ಮಾಡಿಕೊಂಡು ಕೂತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಮಾಡಬಾರ್ದು. ವಿಡಿಯೋ ಅಫ್ಕೋರ್ಸ್ ನಮಗೇನು ಅಂತ ಹೇಳಿದ್ರೆ ವಿಡಿಯೋ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಬಹಳಷ್ಟು ಸಲ ಆ ವಿಡಿಯೋಯಿಂದಾಗಿ ನಮಗೆ ಬಹಳಷ್ಟು ಒಂದು ಕ್ಲೂ ಸಿಗುತ್ತೆ, ಯಾವ ಪೇಷಂಟ್ ಕಂಡೀಷನ್ ಆಗಲಿ ಅಥವಾ ಆಕ್ಸಿಡೆಂಟ್ ಆದಂಥ ವಿಧಾನ ಆಗಲಿ ಗೊತ್ತಾಗುವಂಥದ್ದು. ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ವಿಡಿಯೋ ಮಾಡುವ ಒಂದು ನಿಟ್ಟಿನಲ್ಲಿ ಪೇಷಂಟನ್ನು ನಾವು ಇಗ್ನೋರ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಪೇಷಂಟ್ ಪಾಡಿಗೆ ಅವರು ಸಫರ್ ಆಗ್ತಾ ಇದ್ದರೆ ನಾನು ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ತಪ್ಪು. ಇನ್ಫ್ಯಾಕ್ಟ್ ನಮಗೆ ಆ್ಯಂಬುಲೆನ್ಸ್ ನಾನು ಹೇಳಿದ್ನಲ್ಲ, ಆ್ಯಂಬುಲೆನ್ಸ್ ಒಳಗೆ ಕೂಡ ನಮಗೆ ಕ್ಯಾಮ್ರಾಗಳಿರುತ್ತೆ. ನಾವು ಗಾಡಿಯಲ್ಲಿ ಆನ್ ದ ವೇ ಬರಬೇಕಾದಕ್ಕೂ ಕೂಡ ಹಾಸ್ಪಿಟ್ಲಿಗೆ ಪೇಷಂಟ್ ಕಂಡೀಷನನ್ನು ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ಗೆ ಕೂತ್ಕೊಂಡು ನಾವು ನೋಡ್ತೀವಿ ಹೇಗಿದೆ, ಯಾವ ಥರ ಇದೆ ಕಂಡೀಷನ್ ಅಂತ ಹೇಳಿ. ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿದಾಗ ಅದರ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ನಮಗೆ ಯಾವಾಗಲೂ ಪ್ರಿಯಾರಿಟಿ ಅಂತ ಬಂದಾಗ ಫಸ್ಟು ಟ್ರೀಟ್ಮೆಂಟ್ ಆಗಬೇಕು ಅಥವಾ ಪೇಷಂಟಿಗೆ ತಕ್ಷಣಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ವಿಡಿಯೋ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅಡ್ವೈಸಬಲ್. ಹಾಗೆ ಒಂದು ವೇಳೆ ಮಾಡ್ತಾರೆ ಅಂತಂದ್ರೂ ಕೂಡ ನಾನು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ.
ಎಸ್ ಡಾಕ್ಟರ್, ಇನ್ನು ಈ ಗೋಲ್ಡನ್ ಅವರ್ ಎನ್ನುವಂಥದ್ದು ಈ ಆಕ್ಸಿಡೆಂಟ್ ಟೈಮ್ನಲ್ಲಿ ಹೇಗೆ ಯೂಸ್ ಆಗುತ್ತೆ? ಆಕ್ಸಿಡೆಂಟ್ ನಾನು ಹೇಳಿದಾಗೆ ಆಕ್ಸಿಡೆಂಟಲ್ಲಿ ನಮಗೆ ಆ ಮೊದಲ ಒಂದು 1 ಅವರ್ ಅದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಯಾವುದೇ ಇರಲಿ, ಹೆಡ್ ಇಂಜುರಿ ಆಗಿರ್ಬೋದು ಅಥವಾ ಲಾಂಗ್ ಬೋನ್ ಫ್ರ್ಯಾಕ್ಚರ್ಸ್ ಅಂತೀವಿ, ಅದು ಕಾಲಲ್ಲಿ ಅಥವಾ ಕೈಯಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿರ್ಬೋದು. ಮೇಜರಾಗಿ ಏನು ಅಂತ ಹೇಳಿದ್ರೆ ನಮ್ಮ ಪೆಲ್ವಿಸ್ ಫ್ರ್ಯಾಕ್ಚರ್ ಆಗಲಿ, ಇದರಲ್ಲೆಲ್ಲ ಇಂಟರ್ನಲ್ ಬ್ಲೀಡಿಂಗ್ ಅನ್ನೋಂಥದ್ದು ಕೂಡ ಒಂದಿರುತ್ತೆ. ಕೆಲವೊಂದು ಸಲ ಪೇಷಂಟ್ಸಿಗೆ ಹೊರಗಡೆಯಿಂದ ಯಾವುದೇ ರೀತಿಯಾದಂಥ ಗಾಯಗಳಿರೋದಿಲ್ಲ, ಆದರೆ ಒಳಗಿಂದ ಒಳಗೆ ಬ್ಲೀಡ್ ಆಗ್ತಾ ಇರ್ತಾರೆ. ಸೊ ಅವರು ಆ ಒಂದು ಮೊಮೆಂಟಲ್ಲಿ ಆಕ್ಸಿಡೆಂಟ್ ಆದಾಗ ಕಾನ್ಷಿಯಸ್ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಹಾಗಂತ ಹೇಳಿ ನಾವು ಇಗ್ನೋರ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಗೋಲ್ಡನ್ ಅವರ್ ನಮಗೆ ಇದು ಆಕ್ಸಿಡೆಂಟಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ 1 ಅವರ್ ಆಕ್ಸಿಡೆಂಟ್ ಆದ ನಂತರ ಆ ಒಂದು 1 ಅವರ್ ಒಳಗೆ ನಾವು ಏನಿದೆ ಅಂತ ಎಲ್ಲ ಒಂದ್ಸಲ ಚೆಕ್ ಮಾಡಿ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಒಂದು ವ್ಯಕ್ತಿಯ ಜೀವಂತವಾಗಿ ಉಳಿಸ್ಕೊಳ್ಳುವಂಥದ್ದಾಗಲಿ ಅಥವಾ ಅವರೊಂದು ಲಿಮ್ ಫಂಕ್ಷನ್ ಅಂತ ಹೇಳ್ಬೋದು, ಅಥವಾ ಅವ್ರ ಕ್ವಾಲಿಟಿ ಆಗಲಿ, ಲೈಫ್ ಕ್ವಾಲಿಟಿ, ಆ್ಯಕ್ಟಿವಿಟೀಸ್ ಆಗಲಿ ಖಂಡಿತವಾಗ್ಲೂ ಬೆಟರ್ ಆಗಿರುತ್ತೆ ಅಂತ ಹೇಳಿ ಹೇಳ್ತೇನೆ. ಎಸ್ ಡಾಕ್ಟರ್, ಇನ್ನು ಹಾರ್ಟ್ ಅಟ್ಯಾಕ್ ಟೈಮ್ನಲ್ಲಿ ಈ ಗೋಲ್ಡನ್ ಅವರ್ ಹೇಗೆ ಯೂಸ್ ಆಗುತ್ತೆ? ಹಾರ್ಟ್ ಅಟ್ಯಾಕ್ ಟೈಮ್ನಲ್ಲಿ ಗೋಲ್ಡನ್ ಅವರ್ ಹೇಗೆ ಯೂಸ್ ಆಗುತ್ತೆ? ಅಗೈನ್ ಮುಂಚೆನೇ ಹೇಳಿದ ಹಾಗೆ ಫಸ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋಂಥದ್ದು ನಾವು ಇದು ಮಾಡಬೇಕು. ಯಾವುದೇ ರೀತಿಯಾದಂಥ ಡಿಲೇ ಇಲ್ಲದೆ, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, ಆಸ್ಪತ್ರೆಗೆ ಹೋದ ನಂತರ ಡಾಕ್ಟರ್ ECG ಮಾಡಿಸ್ತಾರೆ ಅಥವಾ ಒಂದು ಟ್ರಾಪೋನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಸೊ ಇದು ಮಾಡಿದ ನಂತರ ನಮಗೆ ಅದು ಹಾರ್ಟ್ ಅಟ್ಯಾಕ್ ಅಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಅದು ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೂಡ ಅಲ್ಲೇ ಆಗೋಗುತ್ತೆ. ಇದೆಲ್ಲೂ ಮಾಡದೆ ನಾವೇ ಏನೋ ಆಗಿದೆ, ಮನೇಲಿ ಗ್ಯಾಸ್ಟ್ರೈಟಿಸ್ ಆಗಿದೆ, ಊಟ ಮಾಡಿದ್ದು ಸ್ವಲ್ಪ ಇದು ಇಂಡೈಜೆಷನ್ ಆಗಿದೆ ಅಂತ ಹೇಳಿ ನಾವು ಡಿಲೇ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಹಾರ್ಟಿನ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಪಂಪ್ ಮಾಡುವಂಥದ್ದು, ಮೋಟಾರ್ ಕೆಲಸ ಮಾಡುತ್ತೆ. ಇಟ್ ಕಂಟಿನ್ಯೂಸ್ಲಿ ಒಂದು ಬ್ಲಡ್ಡನ್ನು ಪಂಪ್ ಮಾಡ್ತಾ ಇರುತ್ತೆ. ಬಟ್ ಹಾರ್ಟಿಗೂ ಕೂಡ ಬ್ಲಡ್ ಬೇಕು. ಅದು ಯಾವಾಗ ಬ್ಲಾಕೇಜ್ ಆಗುತ್ತೆ ಆ ಒಂದು ಬ್ಲಡ್ ವೆಸಲಲ್ಲಿ ಆವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತೇವೆ. ಸೊ ನಾವು ಡಿಲೇ ಮಾಡಿದಷ್ಟು ಏನು ಅಂತಂದರೆ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಕೂಡ ಆ ಹಾರ್ಟಿನ ಆ ಒಂದು ಸೆಲ್ಗಳು, ಆ ಒಂದು ಟಿಶ್ಯೂಗಳು ಸಾಯ್ತಾ ಹೋಗ್ತವೆ. ಸೊ ವ್ಯಕ್ತಿ ಜೀವಂತವಾಗಿ ಉಳಿಬಹುದು, ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಟಿಶ್ಯೂ ಸೆಲ್ಸ್ ಸತ್ತ ಕಾರಣದಿಂದಾಗಿ ಹಾರ್ಟ್ ಬಂದು ಫೇಲ್ಯೂರ್ ಆಗುತ್ತೆ. ಪಂಪಿಂಗ್ ಕೆಪಾಸಿಟಿ ಪಂಪ್ ಮಾಡ್ತಾ ಇದೆ, ಬಟ್ ನಾಟ್ ಅಡಿಕ್ವೇಟ್ ಎನಫ್ ಅಂತ ಹೇಳಿದ್ರೆ ನಮಗೆ ಬೇಕಾದಷ್ಟರ ಮಟ್ಟಿಗೆ ಅದು ಪಂಪಿಂಗ್ ಆ್ಯಕ್ಷನ್ ಸರಿಯಾಗೋದಿಲ್ಲ. ಸೊ ಅದರಿಂದಾಗಿ ಮತ್ತೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇದನ್ನು ಹಾರ್ಟ್ ಫೇಲಿಯರ್ ಅಂತ ಹೇಳಿ ಹೇಳ್ತೀವಿ. ಡಿಲೇಡ್ ಪ್ರೆಸೆಂಟೇಷನ್, ಹಾರ್ಟ್ ಅಟ್ಯಾಕ್ ಆಗಿ 2 ದಿವಸ ಬಿಟ್ಟು ಆಮೇಲೆ 3ನೇ ದಿವಸ ಬಂದು ತೋರಿಸಿದಾಗ ಹಾರ್ಟ್ ನಮಗೆ ಇವಾಗ ನಾರ್ಮಲಿ ಎಜೆಕ್ಷನ್ ಫ್ರಾಕ್ಷನ್ ಅಂತೆಲ್ಲ ಹೇಳ್ತೀವಿ. ಅದು ಕಂಪ್ರೆಷನ್ ಎಷ್ಟು ಚೆನ್ನಾಗಿ ಮಾಡಬೇಕು, ಎಷ್ಟು ಪಂಪ್ ಮಾಡಬೇಕು ಅಂತ, ಆ ಒಂದು ಪಂಪಿಂಗ್ ಆ್ಯಕ್ಷನ್ ತುಂಬಾ ಕಾಂಪ್ರಮೈಸ್ ಆಗಿರುತ್ತೆ. ಅದರಿಂದಾಗಿ ಮತ್ತೆ ಬೇರೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾರ್ಟ್ ಅಟ್ಯಾಕಲ್ಲಿ ಕೂಡ ನಮಗೆ ಎಷ್ಟು ಬೇಗ ತೋರಿಸಿ ಒಂದು ECG, ಒಂದು ಟ್ರಾಪೋನಿನ್ ಅಥವಾ ಒಂದು ಇಕೋ ಸ್ಕ್ಯಾನ್ ಮಾಡಿದರೆ ಅಷ್ಟು ಒಳ್ಳೆಯದು. ಮತ್ತು ನಾನು ಹೇಳಿದಾಗೆ ಎಷ್ಟೋ ಸಲ ನಮಗೆ ಹಾರ್ಟ್ ಅಟ್ಯಾಕ್ ಕ್ಯಾನ್ ಆಲ್ಸೋ ಲೀಡ್ ಟು ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟೇ ಒಂದು ನಿಂತೋಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಅದರಿಂದಾಗಿ ಸಾವು ಕೂಡ ಆಗಬಹುದು. ಸೊ ವೆರಿ ಇಂಪಾರ್ಟೆಂಟ್ ಗೋಲ್ಡನ್ ಅವರಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ನಮಗೆ ಯಾವುದೇ ರೀತಿಯಂಥ ಡೌಟ್ ಬಂದರೂ ಕೂಡ ಮೊದಲು ಅದಕ್ಕೆ ECG ಆಗಲಿ ಅಥವಾ ಒಂದು ಟ್ರಾಪೋನಿನ್ ಆಗಲಿ ಯಾವುದೇ ಡಿಲೇ ಇಲ್ಲದೆ ನಾವು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಇನ್ಫಾರ್ಮೇಷನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಗೋಲ್ಡನ್ ಅವರ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.